Hello all, welcome to ISAT Interface Schooling and Technologies Davanagere. Myself Raghu Gurumurthy, software developer and IT trainer. So ಇವಾಗ ನಾವು ನಮ್ಮ ಜಾವಾ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡದ 37ನೇ ಕ್ಲಾಸ್ ಅಲ್ಲಿ ಇದ್ದೀವಿ. ಇಲ್ಲಿ ನಾವು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಯಾವುದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್ ಯಾವುದೇ ಪ್ಯಾರಾಮೀಟರ್ಸ್ ತಗೊಳ್ಳಲ್ಲ, ಪ್ಯಾರಾಮೀಟರ್ಸ್ ತಗೊಳ್ಳೋತಲ್ಲ ಅಂತ ಕನ್ಸ್ಟ್ರಕ್ಟರ್ಸ್ ನಾವೇನಂತ ಕರಿತೀವಿ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಅಂತ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ. ಕನ್ಸ್ಟ್ರಕ್ಟರ್ಸ್ ಕ್ಯಾನ್ ಆಲ್ಸೋ ಟೇಕ್ ಪ್ಯಾರಾಮೀಟರ್ಸ್ ವಿಚ್ ಈಸ್ ಯೂಸ್ಡ್ ಟು ಇನಿಷಿಯಲೈಸ್ ಡೇಟಾ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೊ ಫಂಕ್ಷನ್ಸ್ ಯಾವ ರೀತಿ ಪ್ಯಾರಾಮೀಟರ್ಸ್ ತಗೊಳುತ್ತೋ ಅದೇ ರೀತಿ ಕನ್ಸ್ಟ್ರಕ್ಟರ್ಸ್ ಸಹ ಪ್ಯಾರಾಮೀಟರ್ಸ್ ನ ತಗೊಳುತ್ತೆ. ಆ ಪ್ಯಾರಾಮೀಟರ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತ ಅಂದ್ರೆ, ಒಂದು ಆಬ್ಜೆಕ್ಟ್ ಡೇಟಾ ಮೆಂಬರ್ಸ್ ಇರುತ್ತಲ್ಲ ಅವುಗಳಿಗೆ ವ್ಯಾಲ್ಯೂಸ್ ನ ಇನಿಷಿಯಲೈಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, sometimes there is a need of initializing an object in different ways and this can be done using constructor overloading ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂದ್ರೆ, ನಾವು ಕನ್ಸ್ಟ್ರಕ್ಟರ್ಗೆ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡಬೇಕಾದ್ರೆ, ಓಕೆ, ಸೊ ಒಂದಿಷ್ಟು ಇನ್ಸ್ಟೆಂಟ್ ಅಲ್ಲಿ ನಮಗೆ ಬೇಕಾಗಿರೋ ಅಷ್ಟು ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತೀವಿ. ಓಕೆ, ಸೊ ಅವಾಗ ಏನಾಗ್ತಾ ಹೋಗುತ್ತಪ್ಪ ಅಂತ ಅಂದ್ರೆ, ಒಂದು ಕನ್ಸ್ಟ್ರಕ್ಟರ್ ಒಂದು ಪ್ಯಾರಾಮೀಟರ್ ತಗೋಬಹುದು, ಇನ್ನೊಂದು ಕನ್ಸ್ಟ್ರಕ್ಟರ್ 2 ಪ್ಯಾರಾಮೀಟರ್, ಇನ್ನೊಂದು 3, 4 ಈ ತರ ಏನಾಗ್ತಾ ಹೋಗುತ್ತೆ, ಪ್ಯಾರಾಮೀಟರ್ಸ್ ವೇರಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತಪ್ಪ ಅಂತ ಅಂದ್ರೆ, ದಿರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಯಾವ ರೀತಿ ಫಂಕ್ಷನ್ ಓವರ್ಲೋಡಿಂಗ್ ಇದೆಯೋ ಅದೇ ರೀತಿ ಇಲ್ಲಿ ಯಾವ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ, ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ ಅಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಈ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ನಂಬರ್ ಆಫ್ ಪ್ಯಾರಾಮೀಟರ್ಸ್. ಓಕೆ, ಯಾವ ಕನ್ಸ್ಟ್ರಕ್ಟರ್ಸ್ ನ ಕಾಲ್ ಮಾಡಬೇಕು ಅನ್ನೋದು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಮತ್ತೆ ಪ್ಯಾರಾಮೀಟರ್ಸ್ ಡೇಟಾ ಟೈಪ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಪ್ಯಾರಾಮೀಟರ್ಸ್ ಯಾವ ಆರ್ಡರ್ ಅಲ್ಲಿ ಇದೆ, ಯಾವ ಪ್ಯಾರಾಮೀಟರ್ ಆದ್ಮೇಲೆ ಯಾವ ಪ್ಯಾರಾಮೀಟರ್ ಇದೆ, ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಮ್ಯಾಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಒಂದಿಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ನೋಡ್ತಾ ಬನ್ನಿ. ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಇದರಲ್ಲಿ ಒಂದು ಆಬ್ಜೆಕ್ಟ್ ಅಲ್ಲಿ ಇರುವಂತಹ ವಿಡ್ತ್, ಹೈಟ್, ಡೆಪ್ತ್ ಅನ್ನೋ ಡೇಟಾ ಮೆಂಬರ್ಸ್ ನ 0ಗೆ ಏನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಇನಿಷಿಯಲೈಸ್ ಮಾಡಿದ್ದಾರೆ. ಇದು ಒಂದು ಕೇಸ್ ಆದ್ರೆ, ಇಲ್ಲಿ ಇನ್ನೊಂದು ಸೇಮ್ ಕನ್ಸ್ಟ್ರಕ್ಟರ್ ಇದೆ ಬಾಕ್ಸ್ ಅಂತ, ಬಟ್ ಇದು ಒಂದು ಪ್ಯಾರಾಮೀಟರ್ ನ ತಗೊಳ್ತಾ ಇದೆ. ಆ ಏನು ಪ್ಯಾರಾಮೀಟರ್ ಪಾಸ್ ಮಾಡಿದೆ ಅದೇ ಪ್ಯಾರಾಮೀಟರ್ ವ್ಯಾಲ್ಯೂ ಎಲ್ಲಾ 3 ಡೇಟಾ ಮೆಂಬರ್ಸ್ಗೂ ಏನಾಗ್ತಾ ಇದೆ, ಇಲ್ಲಿ ಇನಿಷಿಯಲೈಸ್ ಆಗ್ತಾ ಇದೆ. ಇನ್ನೊಂದು ಕೇಸ್ ನೋಡೋದಾದ್ರೆ, ಸೊ ಇಲ್ಲಿ 3 ಪ್ಯಾರಾಮೀಟರ್ಸ್ ತಗೊಂಡು 3 ಪ್ಯಾರಾಮೀಟರ್ಸ್ಗೂ ಏನ್ ಮಾಡ್ತಾ ಇದ್ದಾರೆ, ಆ ರೆಸ್ಪೆಕ್ಟಿವ್ ಇನ್ಪುಟ್ ಪ್ಯಾರಾಮೀಟರ್ಸ್ ಇದೆಯಲ್ಲ, ಆರ್ಗ್ಯುಮೆಂಟ್ಸ್ ಇದೆಯಲ್ಲ, ಅದ್ರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ಇನಿಷಿಯಲೈಸ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ 2 ಪ್ಯಾರಾಮೀಟರ್ಸ್ ಇದೆ. ದಿಸ್ ಈಸ್ ವಾಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳ್ಬೋದು ನಾವು. ಓಕೆ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ಅಚೀವ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಬನ್ನಿ ಈ ಕಾನ್ಸೆಪ್ಟ್ ನ ಪ್ರೋಗ್ರಾಮೆಟಿಕಲಿ ಇಂಪ್ಲಿಮೆಂಟ್ ಮಾಡ್ತಾ ಬರೋಣ. ಸೊ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು ಯಾವ್ದಿದೆ, ಕನ್ಸ್ಟ್ರಕ್ಟರ್ ಡೆಮೋ ಅಂತ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಪ್ಯಾಕೇಜ್ ಇದೆ, ಯಾವ್ದದು, ಕನ್ಸ್ಟ್ರಕ್ಟರ್ ಡೆಮೋ ಅಂತಾನೆ ಒಂದು ಪ್ಯಾಕೇಜ್ ಇದೆ. ಇದ್ರೊಳಗಡೆ ಕ್ಲಾಸ್ ಕನ್ಸ್ಟ್ರಕ್ಟರ್ ಡೆಮೋ ಅಂತ. ಇದಾದ್ಮೇಲೆ ಇಲ್ಲೇನಿದೆ, ಮೈನ್ ಫಂಕ್ಷನ್ ಇದೆ. ಆಫ್ಟರ್ ದಟ್ ಒನ್ ಮೋರ್ ಕ್ಲಾಸ್, ಯಾವ್ದಪ್ಪ ಅದು ಅಂದ್ರೆ ಬಾಕ್ಸ್ ಕ್ಲಾಸ್. ಇದರಲ್ಲಿ ಇರುವಂತ ಡೇಟಾ ಮೆಂಬರ್ಸ್ ಯಾವುದು, ವಿಡ್ತ್, ಹೈಟ್ ಮತ್ತೆ ಡೆಪ್ತ್ ಡೇಟಾ ಮೆಂಬರ್ಸ್. ಮೆಂಬರ್ ಫಂಕ್ಷನ್ಸ್, ನಾನು ಮುಂಚೆನೆ ಹೇಳಿದ್ದೆ ಕನ್ಸ್ಟ್ರಕ್ಟರ್ಸ್ ಸಹ ಮೆಂಬರ್ ಫಂಕ್ಷನ್ಸ್, ಬಟ್ ದೇ ಆರ್ ಸ್ಪೆಷಲ್ ಮೆಂಬರ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆಗುತ್ತೆ, ಯಾಕೆಂದ್ರೆ ಯಾವುದೇ ಪ್ಯಾರಾಮೀಟರ್ ಇಲ್ಲ. ಅದಾದ್ಮೇಲೆ ಒಂದು ಕನ್ಸ್ಟ್ರಕ್ಟರ್ ಇದೆ ವಿತ್ 1 ಪ್ಯಾರಾಮೀಟರ್. ಆಮೇಲೆ ಇನ್ನೊಂದು ಕನ್ಸ್ಟ್ರಕ್ಟರ್ ಇದೆ ವಿತ್ 2 ಪ್ಯಾರಾಮೀಟರ್ಸ್. ಇಲ್ಲಿ ಬಾಡಿನ ನೋಡ್ತಾ ಬರಬೇಕು. ಬಾಡಿ ನಮ್ಗೆ ಹೆಂಗ್ ಬೇಕಾದ್ರೂ ನಾವು ಆ ರೀತಿ ಬರ್ಕೋಬಹುದು. ಸೊ ಇಲ್ಲಿ ವಿಡ್ತ್ಗೆ ಮತ್ತೆ ಹೈಟ್ಗೆ ನಾನೇನ್ ಮಾಡಿದ್ದೀನಿ, ಈ ವ್ಯಾಲ್ಯೂಸ್ ನ ಅಸೈನ್ ಮಾಡಿದ್ದೀನಿ. ಡೆಪ್ತ್ಗೆ ಏನ್ ಮಾಡ್ಕೊಂಡಿದ್ದೀನಿ, 2 ಪ್ಯಾರಾಮೀಟರ್ ಕಳಿಸಿದಾಗ ಒಂದು ಡಿಫಾಲ್ಟ್ ಆಗಿ ನಾನೇ ಇಲ್ಲಿ 20 ಅಂತ ಕೊಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕನ್ಸ್ಟ್ರಕ್ಟರ್ ವಿತ್ 3 ಡಬಲ್ ಪ್ಯಾರಾಮೀಟರ್ಸ್. ಓಕೆ, ಇಲ್ಲಿ ಏನ್ ಮಾಡ್ಕೊಂಡಿದೀವಿ, ವಿಡ್ತ್, ಹೈಟ್, ಡೆಪ್ತ್ಗೆ ನಾವೇನ್ ಮಾಡ್ತಾ ಇದೀವಿ, ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತಾ ಇದೀವಿ. Then after that there is a function called get dimension. ಇದು ವಿಡ್ತ್, ಹೈಟ್ ಮತ್ತೆ ಡೆಪ್ತ್ ಏನಿದೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೆ. ಅದಾದ್ಮೇಲೆ ಈ ಬಾಕ್ಸ್ ಟು ಆಬ್ಜೆಕ್ಟ್ ನ ಎಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಮೈನ್ ಫಂಕ್ಷನ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಬನ್ನಿ, B0 ಅಂತ ಒಂದು ಆಬ್ಜೆಕ್ಟ್ ಇದೆ. ಇದರಲ್ಲಿ ಯಾವುದೇ ರೀತಿ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಾ ಇಲ್ಲ, ಅವಾಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಅದಾದ್ಮೇಲೆ B1 ಇದೆ. ಸೊ ಇಲ್ಲಿ 1 ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀನಿ. B2ಗೆ 2 ಪ್ಯಾರಾಮೀಟರ್ಸ್, B3ಗೆ 3 ಪ್ಯಾರಾಮೀಟರ್ಸ್. ಅದಾದ್ಮೇಲೆ B0 ಇಂದ ಗೆಟ್ ಡೈಮೆನ್ಷನ್, B1 ಇಂದ ಗೆಟ್ ಡೈಮೆನ್ಷನ್, ಮತ್ತೆ B2 ಇಂದ ಗೆಟ್ ಡೈಮೆನ್ಷನ್, B3 ಇಂದ ಗೆಟ್ ಡೈಮೆನ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ನಾವು ಡಿಬಗ್ ಮಾಡ್ಲಿಕ್ಕಿಂತ ಮುಂಚೆ ಬ್ರೇಕ್ ಪಾಯಿಂಟ್ ಇಟ್ಕೊಂಡು ನೋಡ್ತಾ ಹೋಗೋಣ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ನಾನು.
ಸೊ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟ ಮೇಲೆ ನಾನು ಇಲ್ಲಿ ಇನ್ನೊಂದು ಬ್ರೇಕ್ ಪಾಯಿಂಟ್ ಇಟ್ಕೊತೀನಿ. ಇವಾಗ ನಾನು ಡಿಬಗ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಆಪ್ಷನ್ ಇದೆ ಡಿಬಗ್. ಓಕೆ, ಸೊ ಇಲ್ಲಿ ಡಿಬಗ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ನಾವು ಅಂದರೆ F8. ಇಲ್ಲಿ ಆಲ್ರೆಡಿ B0 ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಇವಾಗ B1 ಕ್ರಿಯೇಟ್ ಮಾಡ್ತಾ ಇದ್ದೀವಿ. B0 ಕ್ರಿಯೇಟ್ ಮಾಡಿದಾಗ ಯಾವ ಕನ್ಸ್ಟ್ರಕ್ಟರ್ ಕಾಲ್ ಆಗಿದೆ ಅಂದರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಇದರಲ್ಲಿ ಬಾಡಿನಲ್ಲಿ ಏನೂ ಹಾಕಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿಲ್ಲ. ಗೆಟಿಂಗ್ ಸಿ, ಇವಾಗ ನೋಡ್ತಾ ಬನ್ನಿ, 1 ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. 1 ಪ್ಯಾರಾಮೀಟರ್ ಪಾಸ್ ಮಾಡಿದಾಗ ಈ 1 ಪ್ಯಾರಾಮೀಟರ್ ಇರೋ ಅಂತ ಕನ್ಸ್ಟ್ರಕ್ಟರ್ ಏನಾಗ್ತಾ ಇದೆ, ಕಾಲ್ ಆಗ್ತಾ ಇದೆ. ಈ ಮ್ಯಾಚಿಂಗ್ ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಜಾವಾ ವರ್ಚುವಲ್ ಮಷಿನ್ ಏನು ಮಾಡ್ತಾ ಇದೆ, ಈ ಮ್ಯಾಚಿಂಗ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ 2 ಪ್ಯಾರಾಮೀಟರ್ ಪಾಸ್ ಮಾಡಿದಾಗ 2 ಪ್ಯಾರಾಮೀಟರ್ ಇರೋ ಕನ್ಸ್ಟ್ರಕ್ಟರ್, ಇಲ್ಲಿ 2 ಪ್ಯಾರಾಮೀಟರ್ ಇದೆ ನೋಡಿ. ಓಕೆ, ಇದಾದಮೇಲೆ ಡೆಪ್ತ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಡಿಫಾಲ್ಟ್ ವ್ಯಾಲ್ಯೂನ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, 3 ಪ್ಯಾರಾಮೀಟರ್ ಇರೋ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡ್ತಾ ಇದ್ದೀನಿ. 3 ಪ್ಯಾರಾಮೀಟರ್ಸ್ನ ತೊಗೊಂಡಿಲ್ಲಿ ಇನ್ಶಿಯಲೈಸ್ ಮಾಡಿದ್ದಾಯಿತು. ಸೊ ಇದಾದಮೇಲೆ ಗೆಟ್ ಡೈಮೆನ್ಷನ್, B0ದು ಗೆಟ್ ಡೈಮೆನ್ಷನ್, ನೆಕ್ಸ್ಟ್ ಬಂದ್ಬಿಟ್ಟು B1ದು, ಆಮೇಲೆ B2ದು, ಲೇಟರ್ B3ದು ಗೆಟ್ ಡೈಮೆನ್ಷನ್ ಫಂಕ್ಷನ್ನ ನಾನು ಕಾಲ್ ಮಾಡಿದ್ದಾಯಿತು. ಔಟ್ಪುಟ್ ನೋಡ್ತಾ ಬರೋಣ. ಇಲ್ಲಿ ಸಿ, B0ನಲ್ಲಿ ಏನಿದೆ, ವಿಡ್ತು, ಹೈಟು, ಡೆಪ್ತ್ 3 ಏನಿದೆ, 0 ಇದೆ. ಓಕೆನಾ. ಆಮೇಲೆ B1ನಲ್ಲಿ ನಾನು ಒಂದೇ ಪ್ಯಾರಾಮೀಟರ್ ಪಾಸ್ ಮಾಡಿದ್ದೆ. ಸೊ ಅಲ್ಲೇನಾಗಿದೆ, ವಿಡ್ತು, ಹೈಟು, ಡೆಪ್ತ್ಗೆ ಅದೇ ಒಂದೇ ಪ್ಯಾರಾಮೀಟರ್ ಏನಾಗಿದೆ, ಅಸೈನ್ ಆಗಿದೆ. B2ನಲ್ಲಿ 10, 20 ಪಾಸ್ ಮಾಡಿದ್ದೆ ನಾನು. ವಿಡ್ತ್, ಹೈಟ್, ಡೆಪ್ತ್ಗೆ ನಾನೇ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಕೊಂಡಿದ್ದೆ 20, ಅದು ಅಸೈನ್ ಆಗಿದೆ. B3ನಲ್ಲಿ ನಾನು 3 ಪ್ಯಾರಾಮೀಟರ್ಸ್ ಪಾಸ್ ಮಾಡಿ 3 ಪ್ಯಾರಾಮೀಟರ್ಸ್ನ ಏನು ಮಾಡ್ಕೊಂಡಿದ್ದೀನಿ, ನಾನು ಇನ್ಶಿಯಲೈಸ್ ಮಾಡಿದ್ದೀನಿ. ದಟ್ಸ್ ಇಟ್. ಓಕೆ, ಸೊ ಇದು ಪ್ರೋಗ್ರಾಮ್ ಆದಮೇಲೆ ನೆಕ್ಸ್ಟ್ ನಾವು ನಮ್ಮ ಸ್ಲೈಡ್ಸಿಗೆ ಬಂದ್ಬಿಟ್ಟು ಇಲ್ಲಿ ಕ್ವಶನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ಪ್ಲೈನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ ನಾವು ಕನ್ಸ್ಟ್ರಕ್ಟರ್ಗೆ ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತೀವಿ, ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಈಸ್ ಓವರ್ಲೋಡಿಂಗ್ ಈಸ್ ಅಪ್ಲಿಕಬಲ್ ಇನ್ ಕನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಫಂಕ್ಷನ್ ಓವರ್ಲೋಡಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಇದೆ. ಅಲ್ಲೇನು ಮಾಡ್ತಾ ಇದೆ, ಸೇಮ್ ಕನ್ಸ್ಟ್ರಕ್ಟರ್ ನೇಮ್ ಇರುತ್ತೆ, ಬಟ್ ವಿತ್ ಡಿಫರೆಂಟ್ ಫಂಕ್ಷನ್ ಸಿಗ್ನೇಚರ್, ಅಂದರೆ ಪ್ಯಾರಾಮೀಟರ್ಸ್ ಯಾವುದೇ ರೀತಿ ರಿಟರ್ನ್ ಟೈಪ್ ಇಲ್ಲಿ ಅಪ್ಲೈ ಆಗಲ್ಲ. ದಟ್ಸ್ ಇಟ್. ಸೊ ಇವಾಗ ನಾವು ಡಿಸ್ಕಸ್ ಮಾಡಿರುವಂಥ ಟಾಪಿಕ್ ನೋಟ್ಸ್ ಬೇಕಪ್ಪ ಅಂತಂದರೆ ನಮ್ಮ ವೆಬ್ಸೈಟ್ www.isat.guru ಈ ವೆಬ್ಸೈಟ್ಗೆ ನೀವು ಫ್ರೀಯಾಗಿ ಲಾಗಿನ್ ಮಾಡಿಕೊಂಡು ಏನು ಮಾಡ್ಬೋದು, ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಆಲ್ ದಿ ಬೆಸ್ಟ್.